ಅಟ್ರಾಸಿಟಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಹಾಕಲು ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ. ಡಿವೈಎಸ್ಪಿ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ಬಿ ರಿಪೋರ್ಟ್ಗಾಗಿ ಲಂಚದ ಬೇಡಿಕೆ, ಡಿವೈಎಸ್ಪಿಗೆ ಕಂಟಕ. ಮಹಿಳೆ ನೀಡಿದ ದೂರಿನ ಮೇಲೆ ಲೋಕಾಯುಕ್ತದಲ್ಲಿ ಎಫ್ಐಆರ್. ಎಸ್, ಆರ್ಆರ್ ನಗರದಲ್ಲಿ ಅಕ್ಕಪಕ್ಕದ ಅಂಗಡಿಯವರು, ಸುಕನ್ಯಾ ಸೇರಿ ಒಟ್ಟು 19 ಜನರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ರು. ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ಬೆಂಗಳೂರು ಡಿಸಿಆರ್ಇ ಪಶ್ಚಿಮ ವಿಭಾಗದ ಅಂದಿನ ಡಿವೈಎಸ್ಪಿ ಮಹೇಶ್ವರ ಗೌಡ ಮತ್ತು ಕಾನ್ಸ್ಟೇಬಲ್ ಬಸವರಾಜು ಪ್ರಕರಣವನ್ನ ಮುಚ್ಚಿ ಹಾಕಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿಬಂದಿದೆ. ಆ ಸುಳ್ಳು ಅಟ್ರಾಸಿಟಿ ಕೇಸಲ್ಲಿ ಅವ್ರು ನಮಗೆ 9.5 ಲಕ್ಷ ಲಂಚ ಕೊಡಬೇಕು ಅಂತ ಹೇಳಿ ನಮಗೆ ದೌರ್ಜನ್ಯ ಮಾಡಿರ್ತಾರೆ. ಆ ಒಂದು ಕೇಸ್ ಮೇಲೆ ನಾನು ಆ ಒಂದು ಕಾರಣಕ್ಕೆ ಹೋಗ್ಬಿಟ್ಟು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿರ್ತೀನಿ. FIR ಆಗಿದೆ ಅವ್ರ ಮೇಲೆ, ಬಸವರಾಜು ಮತ್ತು ಡಿವೈಎಸ್ಪಿ ಮಹೇಶ್ವರ ಗೌಡ ಮೇಲೆ. ಮೊದಲಿಗೆ 19 ಮಂದಿ ಬಳಿಯೂ ತಲಾ 35,000 ರೂಪಾಯಿ ಲಂಚ ಕೇಳಿದ್ರಂತೆ. ಆನಂತರ ಬೇಲ್ಗೆ ಖರ್ಚು ಮಾಡಿರುವಷ್ಟು ಹಣವನ್ನ ಕೊಡಬೇಕೆಂದು ಡಿವೈಎಸ್ಪಿ ಕೇಳಿದ್ರಂತೆ. ಈ ಕುರಿತು ಸುಕನ್ಯಾ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು, ನಗರ ಪೊಲೀಸ್ ಆಯುಕ್ತರು ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಿದರು. ಲೋಕಾಯುಕ್ತ ಪೊಲೀಸರು ಡಿವೈಎಸ್ಪಿ ಮಹೇಶ್ವರ ಗೌಡ ಮತ್ತು ಕಾನ್ಸ್ಟೇಬಲ್ ಬಸವರಾಜು ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸಿಐಡಿಗೆ ವರ್ಗಾವಣೆಯಾಗಿದ್ದ ಮಹೇಶ್ವರ ಗೌಡಗೀಗ ಕಂಟಕ ಎದುರಾಗಿದೆ. ಪ್ರದೀಪ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.